ಸ್ಟ್ರೆಸ್, ಕಂಜೆಷನ್, ಬ್ಲಾಕೇಜಸ್, ಸ್ವೆಲ್ಲಿಂಗ್, ಬ್ಲಡ್ ಕ್ಲಾಟ್ ಈ ಥರ ಸಮಸ್ಯೆ ನೀವೇನಾದರೂ ಎದುರಿಸ್ತಾ ಇದ್ದರೆ ಅದಕ್ಕೆ ಇದೂ ಒಂದು ಕಾರಣ ಆಗಿರ್ಬೋದು. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 9ನೇ ದಿನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ನಮ್ಮ ಪಂಚೇಂದ್ರಿಯಗಳಿಗೆ ಏನೇನೆಲ್ಲ ಆಹಾರ ಅಂತ ತಿಳ್ಕೊಂಡ್ವಿ. ಕಿವಿಗೆ ಶಬ್ದ, ಚರ್ಮಕ್ಕೆ ಸ್ಪರ್ಶ, ಕಣ್ಣಿಗೆ ರೂಪ, ನಾಲಿಗೆಗೆ ರುಚಿ, ಮೂಗಿಗೆ ಗಂಧ. ಆ 5 ಸಂಗತಿಗಳು ಎಲ್ಲಿಂದ ಬರ್ತಾ ಇದೆ? ಪಂಚಭೂತಗಳಿಂದ ಬರ್ತಾ ಇದೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಅದರಲ್ಲಿ ಮೊದಲನೇದು ಆಕಾಶ ತತ್ವ. ಆಕಾಶ ಯಾವುದರಿಂದ ಆಗಿದೆ? ಆತ್ಮದಿಂದ ಆಕಾಶ, ಗ್ರೂಪ್ ಆಫ್ ಆಟಮ್ಸ್, ಎನರ್ಜಿ ಪಾರ್ಟಿಕಲ್ಸ್. ಆಕಾಶ ಅಂತಿದ್ರೆ ಸ್ಪೇಸ್, ಅದರ ಕ್ವಾಲಿಟಿ ಏನಪ್ಪ ಅಂತಿದ್ರೆ ಶಬ್ದ. ಫಾರ್ ಎಕ್ಸಾಂಪಲ್, ಮೊಬೈಲ್ನಲ್ಲಿ ನೀವು ಅಲಾರಾಮ್ ಇಟ್ಟಿರ್ತೀರಾ, ಅದು ನಿಮಗೆ ಕೇಳಿಸುತ್ತೆ. ಅದೇ ಅಲಾರಾಮನ್ನು ಒಂದು ಗಾಜಿನ ಒಳಗಡೆ ಇಟ್ಟುಬಿಟ್ಟು ಲಾಕ್ ಮಾಡಿದ್ರೆ ಆ ಶಬ್ದ ನಿಮಗೆ ಕೇಳಿಸೋದಿಲ್ಲ. ಬಿಕಾಸ್ ಇಫ್ ದೇರ್ ಇಸ್ ಅ ಸ್ಪೇಸ್ ದೇರ್ ವಿಲ್ ಬಿ ಎ ಸೌಂಡ್. ಸ್ಪೇಸ್ ಇಲ್ಲ ಅಂತಿದ್ರೆ ಶಬ್ದ ಕೂಡ ಇರೋದಿಲ್ಲ. ಶಬ್ದವನ್ನು ಐಡೆಂಟಿಫೈ ಮಾಡೋಕೆ ಇರುವಂತಹ ನಮ್ಮ ಸೆನ್ಸರಿ ಆರ್ಗನ್ಸ್ ಕಿವಿ. ನಮ್ಮ ಶರೀರದಲ್ಲಿ ಯಾವಾಗ ಆಕಾಶ ತತ್ವ ಅಂದರೆ ಸ್ಪೇಸ್ ಡಿಸ್ಟರ್ಬ್ ಆಗುತ್ತೋ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮೈಂಡ್ನಲ್ಲಿ ಆಕಾಶ ತತ್ವ ಸ್ಪೇಸ್ ಡಿಸ್ಟರ್ಬ್ ಆದರೆ ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗ್ಬೋದು. ಲಂಗ್ಸಲ್ಲಿ ಡಿಸ್ಟರ್ಬ್ ಆಗಿದ್ರೆ ಕಂಜೆಷನ್ ಆಗಿ ಕನ್ವರ್ಟ್ ಆಗ್ಬೋದು. ಸ್ವೆಲ್ಲಿಂಗ್, ಬ್ಲಾಕೇಜಸ್, ಬ್ಲಡ್ ಕ್ಲಾಟ್. ಅಷ್ಟೇ ಯಾಕೆ, ಕಿವಿ ಸಮಸ್ಯೆಗೂ ಸಹ ಆಕಾಶ ತತ್ವ ಡಿಸ್ಟರ್ಬ್ ಆಗಿರ್ಬೋದು. ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದು? ಹಲವಾರು ವಿಧಾನಗಳಿದೆ. ಒಂದು ಸಿಂಪಲ್ ಎಫೆಕ್ಟಿವ್ ವಿಧಾನ ಅಂತಿದ್ರೆ ಮುದ್ರಾಭ್ಯಾಸ. ಆಕಾಶ ಮುದ್ರವನ್ನು 45 ನಿಮಿಷಗಳ ಕಾಲ 15 ಮಿನಿಟ್ಸ್ ಸ್ಪ್ಲಿಟ್ ಮಾಡಿ ಅಭ್ಯಾಸ ಮಾಡಿ. ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಶೇರ್ ಮಾಡಿ. ನ್ಯಾಚುರಲ್ ಹೆಲ್ತ್ ರೆಮಿಡಿ ಇಷ್ಟಪಡೋ ನಿಮ್ಮ ಸ್ನೇಹಿತರಿಗೆ ಈ ರೀಲನ್ನು ಶೇರ್ ಮಾಡಿ. ಮತ್ತೆ ಭೇಟಿಯಾಗೋ ತನಕ ಪ್ರಣಾಮಗಳು.